ಮದುವೆಯಾದ ಹೆಣ್ಣು ಮಕ್ಕಳು ಮಾಡುವ ಈ ಒಂದು ತಪ್ಪಿನಿಂದ ಮನೆಗೆ ಲಕ್ಷ್ಮಿ ಬರೋದು ನಿಂತು ಹೋಗುತ್ತದೆ. ಇದನ್ನು ನೀವು ಪ್ರತಿದಿನ ಮಾಡುತ್ತಿದ್ದರೂ ಕಾರಣ ನಿಮಗೆ ಗೊತ್ತೇ ಇರೋದಿಲ್ಲ. ಈ ವಿಡಿಯೋನ ಕೊನೆಯವರೆಗೂ ಗಮನದಿಂದ ನೋಡಿದರೆ ನಿಮ್ಮ ಮನೆಗೆ ಸುಖ ಐಶ್ವರ್ಯ ಹೆಚ್ಚಾಗುವ ಮಾರ್ಗವು ನಿಮಗೆ ಸ್ಪಷ್ಟವಾಗುತ್ತದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೆಯ ಹೆಣ್ಣು ಮಕ್ಕಳನ್ನು ಸಾಕ್ಷಾತ್ ಮಹಾಲಕ್ಷ್ಮಿ ಅಂತ ಕರೀತಾರೆ. ಹಾಗಾಗಿ ಮದುವೆಯಾದ ಹೆಣ್ಣು ಮಕ್ಕಳು ಕೆಲವು ನಿಯಮಗಳನ್ನು ಖಂಡಿತವಾಗಿಯೂ ಪಾಲಿಸಲೇಬೇಕು. ಆಗಲೇ ನಿಮ್ಮ ಗಂಡ ಮತ್ತು ಮಕ್ಕಳಿಗೆ ಒಳ್ಳೆಯದಾಗುವುದು. ಹೆಣ್ಣು ಮಕ್ಕಳು ಮಾಡುವ ಸಣ್ಣ ಪುಟ್ಟ ತಪ್ಪುಗಳಿಂದ ಮನೆಯ ಆದಾಯ ಕಡಿಮೆಯಾಗುತ್ತದೆ. ನಿಮ್ಮ ಮನೆಯಲ್ಲಿ ಸಂಪತ್ತು ಹೆಚ್ಚಿ ಕುಟುಂಬದವರೆಲ್ಲ ಆರೋಗ್ಯ ಐಶ್ವರ್ಯದಿಂದ ಇರಬೇಕಾದರೆ ಸ್ವಲ್ಪ ಸಮಯ ಕೊಟ್ಟು ಈ ಮುಖ್ಯವಾದ ವಿಷಯವನ್ನು ತಿಳಿದುಕೊಳ್ಳಿ. ಇನ್ನು ಮುಂದೆ ನಿಮ್ಮ ಮನೆಗೆ ರಾಜಯೋಗ ಶುರುವಾಗುತ್ತದೆ. ಅದಕ್ಕೂ ಮುನ್ನ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಬರೆಯಿರಿ. ಮನೆಯ ಗೃಹಿಣಿ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದೇಳಬೇಕು. ಸೂರ್ಯ ಹುಟ್ಟುವ ಮೊದಲೇ ಮನೆ ಗುಡಿಸಿ ಸ್ವಚ್ಛ ಮಾಡಿ ಮನೆಯ ಹೊಸ್ತಿಲ ಮುಂದೆ ರಂಗೋಲಿ ಹಾಕಬೇಕು. ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಈ ರೀತಿ ಮಾಡುತ್ತಾರೋ ಅಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ. ಇನ್ನು ಶನಿವಾರದ ಅಧಿಪತಿಯಾದ ಶನಿದೇವರು. ಹಾಗಾಗಿ ಶನಿವಾರದ ದಿನ ತಪ್ಪಿಯೂ ಕೂಡ ಎಳ್ಳೆಣ್ಣೆ, ಉಪ್ಪು, ಕುಂಬಳಕಾಯಿ, ಚಪ್ಪಲಿ ಅಥವಾ ಕಬ್ಬಿಣದ ವಸ್ತುಗಳನ್ನು ಖರೀದಿಸಬೇಡಿ. ಶನಿವಾರ ಇವುಗಳನ್ನು ತಂದರೆ ಕುಟುಂಬಕ್ಕೆ ಕಷ್ಟಗಳು ಶುರುವಾಗುತ್ತವೆ. ಹಾಗೆಯೇ ಬಹಳಷ್ಟು ಜನ ವಾರಕ್ಕೊಮ್ಮೆ ಹೊಸ್ತಿಲಿಗೆ ಅರಿಶಿನ ಹಚ್ಚುತ್ತಾರೆ. ಆದರೆ ವಾರಕ್ಕೆ 2 ಬಾರಿ ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟು ಇಡಬೇಕು. ಇದರಿಂದ ಸೌಭಾಗ್ಯ ಹೆಚ್ಚಾಗುತ್ತದೆ. ನಮ್ಮ ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಇರುತ್ತಾಳೆ. ಹಾಗಾಗಿ ಬೆಳಗ್ಗೆ ಸ್ನಾನ ಮಾಡಿದ ಮೇಲೆಯೇ ಅಡುಗೆ ಮನೆಗೆ ಹೋಗಬೇಕು. ಆಗಲೇ ಧನಧಾನ್ಯಕ್ಕೆ ಕೊರತೆಯಾಗದು, ಮನೆಗೆ ಸಮೃದ್ಧಿಯಾಗಿರುತ್ತದೆ. ಸ್ನಾನ ಮಾಡದೆ ಅಡುಗೆ ಮಾಡಿದರೆ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಕಾಡುತ್ತವೆ. ಇನ್ನು ಕೆಲವರು ಬೆಳಗ್ಗೆ ಪೂಜೆ ಮಾಡ್ತಾರೆ. ಒಂದು ವೇಳೆ ಬೆಳಗ್ಗೆ ಕೆಲಸದ ಒತ್ತಡದಲ್ಲಿ ಪೂಜೆ ಮಾಡೋದಕ್ಕೆ ಆಗದಿದ್ದರೆ ಕನಿಷ್ಠ 9 ಗಂಟೆಯ ಒಳಗಾದರೂ ಮುಗಿಸಬೇಕು. ಬೆಳಗ್ಗೆ 10 ಗಂಟೆಯ ನಂತರ ದೀಪ ಹಚ್ಚಬಾರದು. ಬೆಳಗ್ಗೆ ಸಾಧ್ಯವಾಗದಿದ್ದರೆ ಸಂಜೆ ದೀಪ ಹಚ್ಚಿ ಸಂಜೆ ಮಾಡುವ ಪೂಜೆಗೆ ದುಪ್ಪಟ್ಟು ಫಲ ಸಿಗುತ್ತದೆ. ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕುವಾಗ ಬಹಳಷ್ಟು ಜನ ದೇವಸ್ಥಾನದ ಹಿಂಭಾಗವನ್ನು ಮುಟ್ಟಿ ನಮಸ್ಕಾರ ಮಾಡುತ್ತಾರೆ. ಹಾಗೆ ಮಾಡಲೇಬಾರದು. ದೇವಸ್ಥಾನದ ಹಿಂಭಾಗದಲ್ಲಿ ರಾಕ್ಷಸರು ಇರುತ್ತಾರೆ ಎನ್ನಲಾಗುತ್ತದೆ. ದೇವಸ್ಥಾನದಿಂದ ಸ್ವಲ್ಪ ದೂರ ನಿಂತು ಪ್ರದಕ್ಷಿಣೆ ಮಾಡಬೇಕು. ಇನ್ನು ಅರಿಶಿನ ಕುಂಕುಮ ಲಕ್ಷ್ಮೀ ಸ್ವರೂಪ. ನಾಲಿಗೆಯಿಂದ ಉಗುಳುತ್ತಾಗಿ ಕುಂಕುಮ ಇಟ್ಟುಕೊಳ್ಳಬಾರದು. ಇದರಿಂದ ಲಕ್ಷ್ಮಿಗೆ ಕೋಪ ಬರುತ್ತದೆ. ಮದುವೆಯಾದ ಹೆಣ್ಣು ಮಕ್ಕಳು ಮಂಗಳವಾರ ಮತ್ತು ಶನಿವಾರ ಹೊಸ ಬಳೆಗಳನ್ನು ಖರೀದಿಸಬೇಡಿ. ಇದು ಗಂಡನಿಗೆ ಅದೃಷ್ಟ ತರುವುದಿಲ್ಲ. ಬದಲಾಗಿ ಭಾನುವಾರ ಅಥವಾ ಶುಕ್ರವಾರ ಹೊಸ ಬಳೆಗಳನ್ನು ಕೊಂಡರೆ ಗಂಡನಿಗೆ ಐಶ್ವರ್ಯ ವೃದ್ಧಿಯಾಗುತ್ತದೆ. ಹೆಣ್ಣು ಮಕ್ಕಳು ಕುಳಿತಾಗ ಕಾಲು ಅಲ್ಲಾಡಿಸಬಾರದು. ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಕಾಲು ಅಲ್ಲಾಡಿಸುತ್ತಾರೆ ಅಲ್ಲಿ ಹಣ ನಿಲ್ಲುವುದಿಲ್ಲ. ಅಡುಗೆ ಮನೆ ಗ್ಯಾಸ್ ಸ್ಟವ್ ಅನ್ನು ಲಕ್ಷ್ಮಿ ಅಂತ ಭಾವಿಸಿ ಪ್ರತಿ ಶುಕ್ರವಾರ ಅದನ್ನು ಸ್ವಚ್ಛಗೊಳಿಸಿ ಅರಿಶಿನ ಕುಂಕುಮ ಇಡಿ. ಇನ್ನು ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಆದಾಗ ಪೂಜೆ ಕೋಣೆಯನ್ನು ಕಡ್ಡಾಯವಾಗಿ ಮುಚ್ಚಿರಬೇಕು. ಇಲ್ಲದಿದ್ದರೆ ದೈವಶಕ್ತಿಗಳು ಇರುವುದಿಲ್ಲ. ಮೊದಲ 4 ದಿನ ದೀಪ ಹಚ್ಚಬಾರದು. ಹೊಸ ಬಟ್ಟೆ ಧರಿಸಬಾರದು. ಅಡುಗೆ ಮನೆಯ ವಸ್ತುಗಳನ್ನು ಮುಟ್ಟದೆ ಆ 4 ದಿನಕ್ಕೆ ಬೇಕಾದ ವಸ್ತುಗಳನ್ನು ಪ್ರತ್ಯೇಕವಾಗಿ ಇಟ್ಟುಕೊಳ್ಳಿ. ಪೀರಿಯಡ್ಸ್ ಆದ 5ನೇ ದಿನ ಮಧ್ಯಾಹ್ನ 12 ಗಂಟೆಯ ಒಳಗೆ ತಲೆಗೆ ಸ್ನಾನ ಮಾಡಬೇಕು. ಸ್ನಾನದ ನಂತರ ಒಂದು ಸಣ್ಣ ಅರಿಶಿಣದ ಉಂಡೆಯನ್ನು ಬಾಯಿಗೆ ಹಾಕಿಕೊಳ್ಳಬೇಕು. ಇದು ಹಿರಿಯರ ಕಾಲದಿಂದ ಬಂದ ಸಂಪ್ರದಾಯ. 5ನೇ ದಿನ ಅರಿಶಿನ ಸೇವನಿಸದಿದ್ದರೆ ಕಾಶಿಯಲ್ಲಿ ಗೋಹತ್ಯೆ ಮಾಡಿದಷ್ಟು ಪಾಪ ತಟ್ಟುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಎಷ್ಟೇ ಕೆಲಸವಿದ್ದರೂ ಒಂದು ಸಣ್ಣ ಅರಿಶಿಣದ ಉಂಡೆ ನುಂಗಿ. ಇದು ಆರೋಗ್ಯಕ್ಕೂ ಒಳ್ಳೆಯದು. ಅಂದು ಮನೆಯನ್ನೆಲ್ಲ ಉಪ್ಪು ನೀರಿನಿಂದ ಒರೆಸಿ ಅರಿಶಿಣದ ನೀರು ಚಿಮುಕಿಸಿ ನೀವು ಬಳಸಿದ ಬೆಡ್ಶೀಟ್ಗಳನ್ನು ಒಗೆಯಿರಿ. ಇವನ್ನೆಲ್ಲ ಹಿಂದಿನ ತಲೆಮಾರಿನವರು ಹಳೆಯ ಕಾಲದ ಮೂಢನಂಬಿಕೆ ಅಂದುಕೊಳ್ಳಬಹುದು. ಆದರೆ ಇವುಗಳಲ್ಲೇ ಸುಖ ಅಡಗಿದೆ. ಆ ನಿಯಮಗಳನ್ನು ಪಾಲಿಸದಿದ್ದರೆ ಅದರಿಂದ ಬರುವ ಕಷ್ಟಗಳನ್ನು ತಡೆದುಕೊಳ್ಳುವುದು ಕಷ್ಟ. ಪೀರಿಯಡ್ಸ್ ಆದ 5ನೇ ದಿನ ಮನೆಯನ್ನೆಲ್ಲ ಶುದ್ಧ ಮಾಡಿಕೊಂಡು ದೀಪ ಹಚ್ಚಬಹುದು. ನಮ್ಮ ಶಾಸ್ತ್ರದ ಪ್ರಕಾರ ಕಸ ಪೊರಕೆಯನ್ನು ಲಕ್ಷ್ಮಿ ಅಂತ ನಂಬುತ್ತೇವೆ. ಹಾಗಾಗಿ ಪೊರಕೆಯನ್ನು ಯಾವತ್ತೂ ಕಾಲಿನಿಂದ ತುಳಿಯಬೇಡಿ. ಕಸ ಗುಡಿಸುವ ಪೊರಕೆಯಿಂದ ಹುಳ ಹುಪ್ಪಟೆಗಳನ್ನು ಸಾಯಿಸಬೇಡಿ. ಮನೆಯಲ್ಲಿ ಪೊರಕೆಯನ್ನು ನಿಲ್ಲಿಸಿ ಇಡಬಾರದು. ಯಾವಾಗಲೂ ಅಡ್ಡ ಮಲಗಿಸಿಯೇ ಇಡಬೇಕು. ಆಗಲೇ ಮನೆಗೆ ಅದೃಷ್ಟ ಬರುತ್ತದೆ. ಇನ್ನು ಅಡಿಗೆ ಮುಗಿದ ಮೇಲೆ ಗ್ಯಾಸ್ ಸ್ಟವ್ ಮೇಲೆ ಪಾತ್ರೆಗಳನ್ನು ಹಾಗೆಯೇ ಬಿಡಬೇಡಿ. ಅನ್ನದ ಪಾತ್ರೆ ಅಥವಾ ಸಾರಿನ ಪಾತ್ರೆಗಳನ್ನು ಸ್ಟವ್ ಮೇಲೆಯೇ ಇಟ್ಟರೆ ಮನೆಯಲ್ಲಿ ಲಕ್ಷ್ಮಿ ನಿಲ್ಲುವುದಿಲ್ಲ. ಹಾಗಾಗಿ ಈ ಅಭ್ಯಾಸ ಇದ್ದರೆ ಹಿಂದೆ ಬದಲಾಯಿಸಿಕೊಳ್ಳಿ.
ಪೂಜೆ ಕೋಣೆಯಲ್ಲಿ ದೇವರ ವಿಗ್ರಹಗಳು ದಕ್ಷಿಣ ಮುಖಕ್ಕೆ ಇರಬಾರದು. ದಕ್ಷಿಣ ದಿಕ್ಕು ಯಮನ ಸ್ಥಾನ. ಹಾಗಾಗಿ ದೇವರ ಫೋಟೋಗಳನ್ನು ಆ ಕಡೆ ಮುಖ ಮಾಡಿ ಇಟ್ಟರೆ ನೀವು ಮಾಡುವ ಪೂಜೆಗೆ ಫಲ ಸಿಗುವುದಿಲ್ಲ. ಮನೆಯಲ್ಲಿ ಅಶುಭಗಳು ಹೆಚ್ಚಾಗುತ್ತವೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಇಟ್ಟುಕೊಳ್ಳುವುದು ಫ್ಯಾಷನ್ ಆಗಿದೆ. ಆದರೆ ಮದುವೆಯಾದ ಹೆಣ್ಣು ಮಕ್ಕಳು ಸೊಂಟಕ್ಕಿಂತ ಕೆಳಗೆ ಬರುವಂತೆ ಕೂದಲು ಬಿಟ್ಟುಕೊಳ್ಳಬಾರದು. ಇದು ದೌರ್ಭಾಗ್ಯ ತರುತ್ತದೆ. ಊಟ ಮಾಡುವಾಗ ಅನ್ನದ ಅಗುಳುಗಳನ್ನು ಕೆಳಗೆ ಬೀಳದಂತೆ ನೋಡಿಕೊಳ್ಳಿ. ಒಂದು ವೇಳೆ ಬಿದ್ದರೆ ತಕ್ಷಣ ತೆಗೆಯಿರಿ. ಕೆಳಗೆ ಬಿದ್ದ ಅನ್ನದ ಅಗುಳುಗಳನ್ನು ತುಳಿದರೆ ಮಹಾಪಾಪ ಎಂದು ಪಂಡಿತರು ಹೇಳುತ್ತಾರೆ. ಊಟ ಮಾಡಿದ ಎಂಜಲು ತಟ್ಟೆಯಲ್ಲಿ ಕೈ ತೊಳೆಯಬೇಡಿ. ಇದರಿಂದ ಮನೆಗೆ ದಾರಿದ್ರ್ಯ ಬರುತ್ತದೆ. ಊಟ ಮಾಡುವಾಗ ಮಧ್ಯದಲ್ಲಿ ಸೀನು ಬಂದರೆ ತಕ್ಷಣ ಎದ್ದು ಕೈ ತೊಳೆದುಕೊಂಡು ಬಂದು ಆಮೇಲೆ ಊಟ ಮುಂದುವರಿಸಿ. ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ಯಾರಿಗೂ ಹಣ ಕೊಡಬೇಡಿ ಮತ್ತು ಯಾರಿಂದಲೂ ಸಾಲ ಪಡೆಯಬೇಡಿ. ಸಂಜೆ ಹೊತ್ತು ತುಳಸಿ ಗಿಡವನ್ನು ಮುಟ್ಟಲೇಬಾರದು. ಮುಖ್ಯವಾಗಿ ಸಂಜೆ 6 ಗಂಟೆಯ ನಂತರ ಮನೆಯ ಮುಂಬಾಗಿಲನ್ನು ಮುಚ್ಚಬೇಡಿ. ಸಂಜೆ ಸಮಯದಲ್ಲಿ ಬಾಗಿಲು ತೆಗೆದಿರಬೇಕು. ಯಾಕೆಂದರೆ ಆ ಸಮಯದಲ್ಲಿ ಲಕ್ಷ್ಮಿ ಮನೆಗೆ ಬರುತ್ತಾಳೆ. ಬಾಗಿಲು ಮುಚ್ಚಿದರೆ ಲಕ್ಷ್ಮಿ ಒಳಗೆ ಬರದೆ ವಾಪಸ್ ಹೋಗುತ್ತಾಳೆ. ಬಂಗಾರ ಮತ್ತು ಬೆಳ್ಳಿಯನ್ನು ಲಕ್ಷ್ಮಿಯ ರೂಪ ಎನ್ನಲಾಗುತ್ತದೆ. ಹಾಗಾಗಿ ಬಂಗಾರದ ಒಡವೆಗಳನ್ನು ಮಂಚದ ಮೇಲೆ ಇಡಬಾರದು. ಹೀಗೆ ಮಾಡಿದರೆ ಮನೆಯ ಸಂಪತ್ತು ದಿನ ಕಳೆದಂತೆ ಕಮ್ಮಿಯಾಗುತ್ತದೆ. ಅಡುಗೆ ಮಾಡುವಾಗ ಗ್ಯಾಸ್ ಹಚ್ಚುವ ಮೊದಲು ಅಗ್ನಿದೇವನನ್ನು ಮನಸ್ಸಿನಲ್ಲಿ ನೆನೆಯಿರಿ. ಆಗ ನೀವು ಮಾಡುವ ಅಡುಗೆ ಆರೋಗ್ಯ ನೀಡುವ ಔಷಧಿಯಂತೆ ಕೆಲಸ ಮಾಡುತ್ತದೆ. ಅಡುಗೆ ಮುಗಿದ ಮೇಲೆ ಒಂದು ತುತ್ತು ಅನ್ನವನ್ನು ಕಾಗಿಗೇರಿ. ವಾರಕ್ಕೆ ಒಮ್ಮೆ ಆದರೂ ಈ ರೀತಿ ಮಾಡಿ. ಆಗ ದೇವತೆಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ. ಉಪ್ಪನ್ನು ಲಕ್ಷ್ಮಿ ಅಂತ ಕರೆಯುತ್ತೇವೆ. ಹಾಗಾಗಿ ಅಡುಗೆ ಮನೆಯಲ್ಲಿ ಉಪ್ಪು ಯಾವಾಗಲೂ ತುಂಬಿರಬೇಕು. ಉಪ್ಪಿನ ಡಬ್ಬ ಖಾಲಿಯಾದರೆ ನಿಮ್ಮ ಸಂಪತ್ತು ಖಾಲಿಯಾದಂತೆ. ಉಪ್ಪನ್ನು ಸ್ಟೀಲ್ ಡಬ್ಬದಲ್ಲಿ ಇಡಬೇಡಿ. ಇದರಿಂದ ಹಣದ ಸಮಸ್ಯೆ ಕಾಡುತ್ತದೆ. ಒಂದು ಸಣ್ಣ ಮಣ್ಣಿನ ಅಥವಾ ಪಿಂಗಾಣಿ ಜಾಡಿಯಲ್ಲಿ ಉಪ್ಪನ್ನು ಇಟ್ಟರೆ ಐಶ್ವರ್ಯ ಹೆಚ್ಚಾಗುತ್ತದೆ. ಮದುವೆಯಾದ ಹೆಣ್ಣು ಮಕ್ಕಳು ಸ್ನಾನ ಮಾಡಿದ ತಕ್ಷಣವೇ ಹಣೆಗೆ ಕುಂಕುಮ ಇಟ್ಟುಕೊಳ್ಳಬೇಕು. ಇದು ಗಂಡನ ಆಯುಷನ್ನು ಹೆಚ್ಚಿಸುತ್ತದೆ. ಮನೆಯ ಹೊಸ್ತಿಲ ಮೇಲೆ ಕಾಲು ಇಡಬೇಡಿ. ಹೊಸ್ತಿಲ ಮೇಲೆ ಕುಳಿತುಕೊಳ್ಳುವುದು ಅಥವಾ ಕಾಲು ಇಡುವುದು ಮಾಡಿದರೆ ಲಕ್ಷ್ಮಿ ಮನೆಗೆ ಬರುವುದಿಲ್ಲ. ಸಂಜೆ 6 ಗಂಟೆಯ ನಂತರ ಮಲಗುವುದು, ಮನೆ ಗುಡಿಸುವುದು ಅಥವಾ ಕಸವನ್ನು ಹೊರಗೆ ಹಾಕುವುದು ಮಾಡಬೇಡಿ. ಈ ಸಮಯದಲ್ಲಿ ಇಂತಹ ತಪ್ಪುಗಳನ್ನು ಮಾಡಿದರೆ ದರಿದ್ರ ಲಕ್ಷ್ಮಿ ಮನೆಗೆ ಬರುತ್ತಾಳೆ. ಪ್ರತಿದಿನ ಬೆಳಗ್ಗೆ ತುಳಸಿ ಗಿಡಕ್ಕೆ ನೀರು ಹಾಕಿ ನಮಸ್ಕಾರ ಮಾಡಿದರೆ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ. ಸುಮಂಗಲಿಯರು ಪ್ರತಿ ಶುಕ್ರವಾರ ತಪ್ಪದೇ ದೀಪ ಹಚ್ಚಬೇಕು. ನಿಮ್ಮ ಸೌಭಾಗ್ಯ ಚೆನ್ನಾಗಿರಬೇಕೆಂದರೆ ಮಂಗಲಸೂತ್ರ ಮತ್ತು ಕಾಲುಂಗರವನ್ನು ಪದೇ ಪದೇ ತೆಗೆಯಬಾರದು. ಇಂತಹ ಸಣ್ಣ ಪುಟ್ಟ ನಿಯಮವನ್ನು ಪಾಲಿಸಿದರೆ ನಿಮ್ಮ ಮನೆ ಸುಖ ಸಂತೋಷದಿಂದ ಇರುತ್ತದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ.